ನಮಸ್ತೆ ಎಲ್ಲರಿಗೂ. ಇವತ್ತು ಸಂಡೇ, ಸೊ ಹೆಚ್ಚೇನು ವಿಶೇಷ ಕೆಲಸ ಇಲ್ಲ. ಆದರೆ ನನ್ನ ಡ್ಯೂಟಿ ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ. 4 ಗಂಟೆಗೆ ಹೇಳ್ತೀನಿ ನಾನು. ಇವತ್ತು ಎದ್ದ ಕೂಡಲೇ ಟೀ ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ಅಂಗಳ ಎಲ್ಲ ಗುಡಿಸಿ ಕಸ ಸಾರಿಸಿ ನನ್ನ ಒಂದು ಬೆಳಗಿನ ಎನರ್ಜಿ ಡ್ರಿಂಕ್ ಇದೆ, ಆಯಿತಾ. ಆ್ಯಕ್ಚುಲಿ ಲಿಂಬೆಹಣ್ಣು ಹಾಕಿ ರಸ ಹಾಕಿ ಕುದಿಸ್ಬಾರ್ದು, ಬಟ್ ಇದು ಬ್ಲ್ಯಾಕ್ ಟೀ, ಆಯಿತಾ. ನಾನೊಂದೇ ಟೀ ಪೌಡ್ರ್ ಬಳಸೋದು, ಕಣ್ಣನ್ ದೇವನ್ ಟೀ, ಕೇರಳದ್ದು. ಇದೊಂದೇ ಟೀ ಪೌಡರ್ ನನಗೆ ಸೆಟ್ ಆಗೋದು, ಬೇರೆ ಯಾವ ಟೀ ಪೌಡ್ರು ನಾನು ಯೂಸ್ ಮಾಡಲ್ಲ. ಒಂದು ಸಕ್ಕರೆ ನಾನು ಹಾಕ್ತೀನಿ, ಒಮ್ಮೊಮ್ಮೆ ಬೆಲ್ಲ ಹಾಕ್ತೀನಿ, ಆದರೆ ಹೆಚ್ಚಾಗಿ ಸಕ್ಕರೆನೇ ಹಾಕ್ತೀನಿ. ನನಗೇನು ಶುಗರ್ದೇನು ಪ್ರಾಬ್ಲಮ್ ಇಲ್ಲ. ನೀರು ಕುದಿದ ಮೇಲೆ ಲಾಸ್ಟಿಗೆ ನಾನು ಆ್ಯಕ್ಚುಲಿ ಟೀ ಪೌಡ್ರ್ ಹಾಕ್ತೀನಿ. ಟೀ ಪೌಡ್ರ್ ಹಾಕಿದ ಮೇಲೆ ಹೆಚ್ಚು ಕುದಿಸಲ್ಲ ನಾನು. ಆಮೇಲೆ ಕೆಲವೊಮ್ಮೆ ಅದನ್ನು ಸೋಸಿ ಆದಮೇಲೆ ನಾನು ಲೆಮನ್ ಹಾಕ್ತೀನಿ, ಕೆಲವೊಮ್ಮೆ ಕುದಿಯುವಾಗಲೇ ಹಾಕ್ತೀನಿ, ಡಿಪೆಂಡ್ಸ್. ಲೆಮನ್ ಹಾಕಿದರೆ ತುಳಸಿ ಹಾಕಲ್ಲ. ಒಮ್ಮೊಮ್ಮೆ ಪುದೀನ ನನಗೆ ಇಷ್ಟ ಆಗಲ್ಲ ಅದರ ಸ್ಮೆಲ್ಲು, ಸೊ ನಾನು ಹೆಚ್ಚಾಗಿ ತುಳಸಿ ಹಾಕ್ತೀನಿ. ತುಳಸಿ ಯಾವಾಗ ಗ್ಲಾಸ್ಗೆ ಒಂದು ಸ್ವಲ್ಪ ಹೊತ್ತು ಹಾಕಿ ಡಿಪ್ ಮಾಡಿರ್ತೀನಿ. ಸೊ ಈ ಥರ ನನ್ನ ಡೈಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ಬ್ಲ್ಯಾಕ್ ಟೀಯಿಂದ. ಈ ಬ್ಲ್ಯಾಕ್ ಟೀಗೆ ಇತ್ತೀಚೆಗೆ ನಾನು ಗಾಣಿಗ ಸ್ಪೆಷಲ್ ಟೀ ಅಂತ ಹೆಸರಿಟ್ಟಿದ್ದೀನಿ. ನಿಮಗೆ ಕಾರಣ ಗೊತ್ತಿರ್ಬೋದು. ನನ್ನ ಮತ್ತು ಪ್ರಶಾಂತ್ ನಡುವೆ ಸಮಸ್ಯೆ ಆದಾಗ ನಮ್ಮ ದಿನೇಶ್ ಗಾಣಿಗರು ಎಂಟ್ರಿ ಆಗ್ತಾರೆ. ಅವರೊಂದು ವಿಡಿಯೋ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಇದು ಪ್ರಶಾಂತ್ ಗೊತ್ತಿದ್ದು ಮಾಡಿರೋದ ಗೊತ್ತಿರೋದೇ ಗೊತ್ತಿಲ್ಲ. ಇದು ತುಂಬ ಮೊದಲು, ಫೆಬ್ರವರಿ 5ರ ಮೊದಲು. ಅನಿತಾ ಡ್ರಿಂಕ್ಸ್ ಮಾಡ್ತಾಳೆ, ಗಾಂಜಾ ಸೇವಿಸ್ತಾಳೆ ಅಂತ ಬಂತು. ಹೌದು, ನಾನು ಡ್ರಿಂಕ್ಸ್ ಮಾಡ್ತೀನಿ. ಆದರೆ ಗಾಣಿಗರು ಹೇಳೋ ಡ್ರಿಂಕ್ಸು, ನಾನು ಮಾಡೋ ಡ್ರಿಂಕ್ಸು ಸ್ವಲ್ಪ ವ್ಯತ್ಯಾಸ ಇದೆ ಗೆಳೆಯರೆ. ನಾನು ಕುಡಿಯೋದು ಬ್ಲ್ಯಾಕ್ ಟೀ. ನಾನು ಮಾತ್ರ ಅಲ್ಲ, ಇದು ಬ್ಲ್ಯಾಕ್ ಟೀ ನಮ್ಮ ಕೇರಳದಲ್ಲಿ ಸ್ಟಾರ್ಟ್ ಆಗಿದ್ದು ಕಟ್ಟನ್ ಚಾಯ್. ನನ್ನ ಅಪ್ಪನಿಗೆ ಸ್ವಲ್ಪ ಕಫದ ಪ್ರಾಬ್ಲಮ್ ಇರೋದ್ರಿಂದ ಅಪ್ಪ ಏನು ಮಾಡ್ತಿದ್ರು, ಹಾಲಿನ ಪೌಡ್ರು ಯಾವುದು ಬೇಡ, ಈ ಕಣ್ಣ ಚಹಾ ಅಂತ ಹೇಳ್ತೀವಿ ನಾವು, ಕಟ್ಟನ್ ಚಾಯ್ ಮಾಡಿ ಕುಡಿತಿದ್ರು. ನಾನು ತುಂಬ ಸ್ಟ್ರಾಂಗ್ ಕುಡಿಯೋಲ್ಲ, ಲೈಟಾಗಿ. ಸೊ ಅಲ್ಲಿಂದ ಪ್ರಾರಂಭ ಆಗಿದ್ದು. ನಾನು, ಅಮ್ಮ, ಕೆಲವರು ಅವರ ಅಕ್ಕನವರೆಲ್ಲ ಹಾಲು ಹಾಕಿದ ಟೀನೇ ಕುಡಿಯೋದು. ನಾನು, ಅಮ್ಮ, ನನ್ನ ತಮ್ಮ ಕೂಡ, ಅವನು ಕಾಫಿ ಕುಡಿತಾನೆ, ಬ್ಲ್ಯಾಕ್ ಕಾಫಿ. ಸೊ ನಾನು, ಅಪ್ಪ, ಅಮ್ಮ ನಾವೆಲ್ಲ ಬ್ಲ್ಯಾಕ್ ಟೀಯಿಂದ ಸ್ಟಾರ್ಟ್ ಆಗಿದ್ದು. ಈಗಲೂ ಅಷ್ಟೇ, ಬೆಳಿಗ್ಗೆ ಒಂದು ಕುಡಿಯೋದಿದ್ದರೆ ನಮ್ಮ ಮೈಂಡ್ ವರ್ಕ್ ಆಗೋಲ್ಲ. ಸೊ ಇದು ನನ್ನ ಎನರ್ಜಿ ಡ್ರಿಂಕು. ಸೊ ಗಾಣಿಗರು ಹೇಳಿ ಕುಡಿಯೋದು, ನಾನು ಕುಡಿಯೋದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಅವರು ಕುಡಿಯೋದು ಕಲರ್ ಒಂದೇ, ಆಯಿತಾ. ಸೊ ನಾನು ಗಾಣಿಗರದು ಕುಡಿಯೋದು ಕಲರ್ ಒಂದೇ, ಬಟ್ ಅವರು ಕುಡಿಯೋ ಡ್ರಿಂಕ್ಸ್ ಬೇರೆ, ನಾನು ಕುಡಿಯೋ ಡ್ರಿಂಕ್ಸ್ ಬೇರೆ. ಅವರು ಮಾಡಿದ್ದನ್ನು ನಾನು ಮಾಡಿದ್ದು ಅಂತ ಹೇಳಿ ಒಂದು ಡ್ರಿಂಕ್ಸ್ ಹೇಳಿದರು ಅವರು. ಅಲ್ಲಿಂದ ನಾನು ಪ್ರತಿದಿನ ಸ್ಟೇಟಸ್ ಆಗುವಾಗ ಗಾಣಿಗ ಸ್ಪೆಷಲ್ ಅಂತ ಹಾಕ್ತೀನಿ. ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬರು ಕೇಳಿದ್ರು, ಏನು ಮಾರೋದು ಗಾಣಿಗ ಯಾರು ಅಂತ. ಅವರಿಗೆ ಕತೆ ಎಲ್ಲ ಹೇಳಿದೆ. ಸೊ ಇದು ನನ್ನ ಬೆಳಗಿನ ದಿನಚರಿ. ಇವತ್ತು ಬೇಕಾದಷ್ಟು ಸಮಯ ಇದೆ, ತುಂಬ ಕೆಲಸನೂ ಇದೆ. ಯಾಕಂದರೆ ಗೆಸ್ಟ್ಗಳು ಬರ್ತಾರೆ, ಸಂಡೇ ಯಾರಾದರೂ ಬಂದೇ ಬರ್ತಾರೆ. ನಿನ್ನೆನೇ ಹೇಳಿದರು ನಾಳೆ ಬರ್ತೀವಿ ಅಂತ. ಸೊ ಅದಕ್ಕೊಂದು ತಯಾರಿ ಆಗಬೇಕು. ಸೊ ಇವತ್ತಿನ ದಿನ ಬ್ಲ್ಯಾಕ್ ಟೀಯಿಂದ ಪ್ರಾರಂಭ ಮಾಡೋಣ. ನೀವೇನು ಕುಡಿತಿದ್ದಾರೆ? ಎಲ್ಲರೂ ಸಹ ಟೀಯೇ ಕುಡಿಯೋದು, ಟೀ ಕಾಫಿನೇ. ಬೆಳಿಗ್ಗೆ ಬೇರೆ ಕುಡಿಯೋದು ಗಾಣಿಗರು ಮಾತ್ರ ಇರಬೇಕು, ಆಯಿತಾ. ಸೊ ನಮ್ಮ ದಿನಚರಿ ಸ್ಟಾರ್ಟ್ ಆಗಿದೆ. ಇವತ್ತು ತುಂಬ ತಡ ಆಗಿದೆ. ಯಾವತ್ತು 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇವತ್ತೇನು ಆರಾಮಿದ್ದೀನಿ, ರಜಾ ಇದ್ದೀನಿ ಅಂತೇಳಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ತುಂಬ ವೀಡಿಯೋಸ್ ಇವತ್ತು ಬಿಡುಗಡೆ ಆಗಲಿಕ್ಕಿದೆ. ನಾನು ಮಾಡಿದ್ದು ಕೆಲವನ್ನ ಪೋಸ್ಟ್ ಮಾಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಬೇಡ ನನಗೆ, ಕಮೆಂಟು ಬೇಡ. ಕಮೆಂಟು ನೋಡಿ ಸಾಕಾಗಿದೆ ಮಾರ್ರೆ. ಆ ವಿದ್ಯಾ ಯೂನಿವರ್ಸ್ ಇದು, ದೇವರೇ ಇರಲಿ, ಅವಳು ಬೇಕು ನಮಗೆ ಎಂಟರ್ಟೈನ್ಮೆಂಟು, ಆಯಿತಾ. ಶೈಲು ಆಂಟಿ ನನ್ನನ್ನು ಬ್ಯೂಟಿಫುಲ್ ಅಂದಿದ್ದಾಳೆ. ಥ್ಯಾಂಕ್ ಯು ಶೈಲು ಆಂಟಿ. ಮತ್ತೆ ಕೊಡ್ತೀನಿ ಕೌಂಟ್ರು. ನಿನ್ನೆ ಬ್ಯುಸಿ ಇದ್ದೆ ನಾನು, ತುಂಬ ಖುಷಿಯಿಂದ ನಿನ್ನೆ ಬಂದೆ, ಚೆನ್ನಾಗಿ ನಿದ್ದೆ ಮಾಡಿದೆ, ಆಯಿತಾ. ಮತ್ತೆ ಸಿಗೋಣ. ಸೊ ನನ್ನ ದಿನಚರಿ ಸ್ಟಾರ್ಟ್ ಆಗಿದೆ. ಮತ್ತು ಯಾವತ್ತೂ ನಾನು ಈ ಬ್ಲ್ಯಾಕ್ ಟೀಯನ್ನು ಯೂಸ್ ಮಾಡೋದು ಇಂಥ ಗ್ಲಾಸಲ್ಲಿ, ಯಾಕಂದರೆ ನನಗೆ ತುಂಬ ಇಷ್ಟ. ನನ್ನ ಅಪ್ಪನೂ ಅಷ್ಟೇ, ನನಗೆ ಅದು ಹೊರಗೆ ಕಾಣಬೇಕು. ಮತ್ತು ಗ್ಲಾಸ್ ಇದರಲ್ಲಿ ಹಾಕಿದರೆ ಬಿಸಿ ಆಗಲ್ಲ, ಆಯಿತಾ. ಸೋಸಬೇಕಿನ್ನು. ಸೊ ನನ್ನ ದಿನ ಸ್ಟಾರ್ಟ್ ಆಗಿದೆ. ನನ್ನ ಕೆಲಸ ಮುಂದುವರಿಸ್ತೀನಿ. ಮತ್ತೆ ಸಿಗೋಣ. ಶುಭೋದಯ, ಶುಭ ದಿನ.